ಚಟ್ನಿ ಪುಡಿ ಏನೋ ರೆಡಿ ಆಯಿತು. ಆದರೆ ಇವತ್ತು ಉಚ್ಚೆಲ್ ಚಟ್ನಿ ಪುಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಹಚ್ಕೊಂಡಿದ್ದೀನಿ. ನಾನಿಲ್ಲಿ 1 ಬಟ್ಲು ಉಚ್ಚೆಲ್ ತೊಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. 1 ಬಟ್ಲು ಕಡಲೆ ಬೀಜನ ಹುರಿದಾಗಿದೆ. ಬೆಳಗ್ಗೆ ಮೆಣಸಿನ್ಕಾಯಿ 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಇಲ್ಲಾಂದರೆ ಘಾಟ್ ಬರುತ್ತೆ. ಮೆಣಸಿನ್ಕಾಯಿ ಹುರಿದಾಗಿದೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಬಿಡಿಯಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. 2 ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಹುಚ್ಚೆಳ್ಳನ್ನು ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳೋಣ. ಯಾಕಂದರೆ ಇದು ತುಂಬ ನೈಸಾಗೆ ಪುಡಿ ಆಗಬೇಕು, ಹಂಗಾಗಿ ಇದನ್ನು ಸಪ್ರೇಟಾಗಿ ಮಾಡ್ಕೊತಾ ಇರೋದು. ಹುಚ್ಚೆಳ್ಳನ್ನು ಫುಲ್ಲು ನೈಸಾಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಯಾವುದಕ್ಕೂ ಎಣ್ಣೆ ಹಾಕಿಲ್ಲ, ಮೆಣಸಿನ್ಕಾಯಿ ಒಂದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಎಣ್ಣೆ ಹಾಕಿಲ್ದಿರೋದ್ರಿಂದ ನಾವು ಇದನ್ನು 1-2 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಉಚ್ಚೆಳ್ಳು ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋಣ. ನಾವು ಹೊರಗಡೆ ಇಟ್ಕೊಳ್ಳೋದ್ರಿಂದ 1.5-2 ತಿಂಗಳು ಯೂಸ್ ಮಾಡ್ಬೋದು. ಅದೇ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ 1-3 ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಉಚ್ಚೆಳ್ಳು ಚಟ್ನಿ ಪುಡಿ ರೆಡಿಯಾಗಿದೆ. ಚಟ್ನಿ ಪುಡಿ ಏನೋ ರೆಡಿ ಆಯಿತು. ಆದರೆ ಚಟ್ನಿ ಪುಡಿ ಕಾಂಬಿನೇಷನ್ ಏನಂದರೆ ಮಸಾಲ ರಾಗಿ ರೊಟ್ಟಿ. ಅದರ ಜೊತೆಯಲ್ಲಿ ಟೇಸ್ಟ್ ನೋಡೋಣ ಬನ್ನಿ. ತುಪ್ಪ ಹಾಕ್ಲಾ? ತುಪ್ಪ ಯಾವಾಗಾರು ಯಾರಾದರೂ ಬೇಡ ಅಂತಾರೆ. ತುಪ್ಪ ಚಟ್ನಿ ಪುಡಿ ತುಪ್ಪ ಸೋರ್ತಾ ಇರಬೇಕು, ಇಲ್ಲಾಂದರೆ ಏನು ಮೀನಿಂಗ್. ಚೆನ್ನಾಗಿದೆಯಾ? ರೊಟ್ಟಿ ಸಾಲ್ಟು ಖಾರ ಎಲ್ಲ ಕರೆಕ್ಟಾಗಿದೆಯಾ? ಸೊಗದಾಗೈತೆ. ರೊಟ್ಟಿಲೂ ಒಳ್ಳೆ ಮಸಾಲೆ, ಚಟ್ನಿ ಪುಡಿಯೂ ಒಳ್ಳೆ ಮಸಾಲೆ, ತುಪ್ಪ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತೈತೆ. ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಾಯ್ ಬಾಯ್.